ಗುಡ್ ಮಾರ್ನಿಂಗ್ ಮೈ ಡೇ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇವತ್ತು ಸೋಮವಾರ ಬೇರೆ, ಅದಕ್ಕೆ 2 ದಿವಸ ನಾನು ವೀಡಿಯೋಸ್ ಬೇರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇರೋದ್ರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಪುತ್ತೂರಿಗೆ ಬೇರೆ ಬರಬೇಕಾಯಿತು. ಸೊ ಆನ್ ದ ವೇ ಪುತ್ತೂರಲ್ಲಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ ಏನಾಗಿದೆ ಅಂತ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರ. ಸೊ ಆನ್ ದ ವೇ ಆಲ್ರೆಡಿ ನಾನು ಮಾಡಿರೋ ದೇವಸ್ಥಾನನೇ ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಪರಳಿ ಬಗ್ಗೆನೇ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಆಗಿರುತ್ತೆ. ಅದನ್ನು ಕಂಟಿನ್ಯೂಷನ್ ಇಡ್ತೀನಿ ಅಂತ ಆ ವಿಡಿಯೋಲೇ ಹೇಳಿದೆ. ಸೊ ಅದನ್ನು ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋಲ್ಲಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಒಂದು ಬೆಲ್ ಐಕಾನ್ನ ಮತ್ತು ಲೈಕ್ ಶೇರ್ ಕಮೆಂಟ್ ಕೊಡ್ತಾ ಇರಿ ವಿಡಿಯೋಗೆ. ಅದೇ ಥರ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಗಾಯ್ಸ್. ಇನ್ನೂ ಕರ್ನಾಟಕ ಸಂಗಮ ಸೀರೀಸ್ನ ಇನ್ನೂ ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಇನ್ನೂ ಏನಾದರೂ ಅದರಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದರೆ, ಇಲ್ಲ ವೀಡಿಯೋಸಲ್ಲಿ ಏನಾದರೂ ಬದಲಾವಣೆ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ಹೇಳ್ತಾ ಇರಿ. ಸೊ ಅದೇ ಥರ ವೀಡಿಯೋಸ್ನ ನಿಮ್ಮ ಮುಂದಕ್ಕೆ ಇಡ್ತೀನಿ. ಸೊ ಆದಷ್ಟು ಪ್ರಯತ್ನ ಮಾಡಿಬಿಟ್ಟು ಆದಷ್ಟು ಬೇಗನೆ ನಿಮ್ಮ ಮುಂದಕ್ಕೆ ವೀಡಿಯೋಸ್ಗಳನ್ನ ತಲುಪ್ತೀನಿ. ಸೊ ಗಾಯ್ಸ್, ಇವತ್ತಿನ ವೆದರ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಓಕೆ ಸೂಪರ್ ಆಗಿದೆ. ಬಟ್ ಏನಂದರೆ ಎಷ್ಟೇ ಹೋದ್ರೂ ಬೇವ್ರು ಬರ್ತಾನೆ ಇರುತ್ತೆ. ಹೀಟ್ ಇಶ್ಯೂ ಇದೆ ಪುತ್ತೂರಲ್ವಾ, ಆಲ್ರೆಡಿ ಸಿ ಲೆವೆಲ್ ತುಂಬ ಹತ್ರನೇ ಇರೋದ್ರಿಂದನೇ. ಸೊ ಗಾಯ್ಸ್, ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಬಂದ್ಬಿಟ್ಟು ಏನಂದರೆ ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಪರಳಿ ದೇವಸ್ಥಾನದ ಬಗ್ಗೆ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಗಾಯ್ಸ್, ಬನ್ನಿ ಇವತ್ತು ಹೋಗೋಣ ಪುತ್ತೂರಿಂದ ಪರಳಿವರೆಗೂ ಒಂದು ಜರ್ನಿ. ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ. ಇತಿಹಾಸ. ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಾಲಯವು ಕರ್ನಾಟಕದ ದಕ್ಷಿಣ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಪುಣ್ಯಭೂಮಿಯಾದ ಪೊಳಲಿಯಲ್ಲಿ ಸ್ಥಿತವಾಗಿದೆ. ಇದು ಬಹುಶತಮಾನಗಳ ಹಿಂದಿನ ದೇವಾಲಯವಾಗಿದ್ದು ಪುರಾತನತೆ, ಶ್ರದ್ಧೆ ಮತ್ತು ಶಾಸ್ತ್ರೋಕ್ತ ಆಚರಣೆಗಳ ಕೇಂದ್ರವಾಗಿದೆ. ಈ ದೇವಿಯು ಶಕ್ತಿ ರೂಪಿಣಿಯಾಗಿದ್ದು ವಿಷ್ಣುಮೂರ್ತಿಯ ಅವತಾರದೊಂದಿಗೆ ಸಂಬಂಧ ಹೊಂದಿರುವ ದೇವಿಯು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಈ ದೇವಿಯನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಶಕ್ತಿಯ ಪ್ರಬಲ ರೂಪವಾಗಿ ಪೂಜಿಸಲಾಗುತ್ತದೆ. ಪೊಳಲಿ ಕ್ಷೇತ್ರದ ಹೆಸರು ಪೋಳಲ ಎಂಬ ಪುರಾತನ ಹೆಸರುದಿಂದ ಬಂದಿದೆ. ಇದು ಪೋರ್ಳ ಅಥವಾ ಪುಷ್ಪವನ ಎಂದರ್ಥವನ್ನು ಹೊಂದಿರಬಹುದು. ಪುರಾಣಕತೆಯ ಪ್ರಕಾರ ಈ ದೇವಸ್ಥಾನವನ್ನು ಹಳೆ ಕಾಲದಲ್ಲಿ ರಾಜರೊಬ್ಬರು ನಿರ್ಮಿಸಿದ್ದರೆಂದು ನಂಬಲಾಗಿದೆ. ಇವರು ದೇವಿಯನ್ನು ತಮ್ಮ ಕುಟುಂಬದ ಕುಲದೇವಿಯಾಗಿ ಪೂಜಿಸುತ್ತಿದ್ದರು. ಈ ದೇವಾಲಯದ ವಿಶಿಷ್ಟತೆ ಎಂದರೆ ದೇವಿಯ ಪ್ರತಿಮೆ ಮಣ್ಣಿನಿಂದ, ಪಂಚಾಮೃತ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು ಅದನ್ನು ವರ್ಷಕ್ಕೊಮ್ಮೆ ಮಾತ್ರ ಮುಚ್ಚಲಾಗುತ್ತದೆ ಮತ್ತು ವಿಶೇಷ ಪೂಜೆಗಳೊಂದಿಗೆ ಅವಳನ್ನು ಪಾವನಗೊಳಿಸಲಾಗುತ್ತದೆ. ದೇವಿಯು ಇಲ್ಲಿನ ಭಕ್ತರಲ್ಲಿ ಆಶೀರ್ವಾದ ನೀಡಿ ಆರೋಗ್ಯ, ಶಕ್ತಿಯ ಜೊತೆಗೆ ಸಂಸಾರದಲ್ಲಿ ನೆಮ್ಮದಿ ನೀಡುವ ದೇವಿಯಾಗಿದ್ದಾಳೆ. ಇಲ್ಲಿ ವರ್ಷ ಶ್ರೀ ರಾಜರಾಜೇಶ್ವರಿ ಜಾತ್ರೆ, ನವರಾತ್ರಿ ಉತ್ಸವಗಳು ಹಾಗೂ ವಿಶೇಷ ಆರಾಧನೆಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಇನ್ನಷ್ಟು ಇತಿಹಾಸ ಮತ್ತು ಮಹಿಮೆ. ದೇವಿಯ ಪ್ರಾಚೀನತೆ ಮತ್ತು ಪೌರಾಣಿಕ ಸಂಬಂಧ. ಪೊಳಲಿ ದೇವಿಯು ಪರಾಶಕ್ತಿ ರೂಪವಾಗಿದ್ದು ತ್ರಿಮೂರ್ತಿಗಳ ಶಕ್ತಿಯ ಸಮಾಗಮ. ಇದನ್ನು ಪುರಾಣಗಳಲ್ಲಿ ಲಕ್ಷ್ಮೀ, ಪಾರ್ವತಿ, ಸರಸ್ವತಿಯ ಸಂಕೇತ ರೂಪವಾಗಿ ಕಾಣಲಾಗಿದೆ. ಸ್ಥಳೀಯ ಕತೆ ಪ್ರಕಾರ ದೇವಿಯು ಸಾಯಂಕಾಲ ಕಾಲದಲ್ಲಿ ಭಕ್ತನಿಗೆ ಧ್ಯಾನದಲ್ಲೇ ಪ್ರತ್ಯಕ್ಷಳಾಗಿ ಈ ಪುಣ್ಯಭೂಮಿಯಲ್ಲಿ ನೆಲೆಸಿದ್ದಾರೆ. ಇಲ್ಲಿಯ ಮಣ್ಣು ಶಕ್ತಿಶಾಲಿಯಾದದ್ದು, ಅದರಲ್ಲಿ ಕುಂಡಿತವಾದ ಚೈತನ್ಯ ಇರುವುದು ಎನ್ನುವ ನಂಬಿಕೆಯಿದೆ. ದೇವಿಯ ಮೂರ್ತಿಯನ್ನು ಮಣ್ಣಿನಿಂದ ಮಾಡುವುದು ಈ ನಂಬಿಕೆಗೆ ಆಧಾರವಾಗಿದೆ. ಪೊಳಲಿ ಕ್ಷೇತ್ರದ ವಿಶೇಷತೆಗಳು. 1. ಮಣ್ಣಿನ ಮೂರ್ತಿ, ಶುದ್ಧತೆಯ ಸಂಕೇತ. ದೇವಿಯು ಮಣ್ಣಿನಿಂದ ನಿರ್ಮಿತಳಾದ್ದರಿಂದ ಪ್ರತಿ ವರ್ಷದ ನಿಗದಿತ ದಿನಗಳಲ್ಲಿ ವಿಶೇಷ ಅಭಿಷೇಕದ ನಂತರ ಆ ಮೂರ್ತಿಯನ್ನು ಹೊಸ ಶುದ್ಧ ಮಣ್ಣಿನಿಂದ ಮುಚ್ಚಲಾಗುತ್ತದೆ. 2. ಅಲಂಕಾರ, ಶ್ರದ್ಧೆ. ಪ್ರತಿದಿನ ದೇವಿಗೆ ವಿಭಿನ್ನ ಬಣ್ಣದ ಸೀರೆಗಳಲ್ಲಿ ಅಲಂಕಾರ ಮಾಡಲಾಗುತ್ತದೆ. ವಿಶಿಷ್ಟ ಅಲಂಕಾರಗಳು ವಿಶೇಷ ದಿನಗಳಲ್ಲಿ ನಡೆಯುತ್ತವೆ. 3. ಆರೋಗ್ಯ ಕಾಪಾಡುವ ದೇವಿ. ಇಲ್ಲಿ ವಿಶೇಷವಾಗಿ ಮಕ್ಕಳ ಆರೋಗ್ಯಕ್ಕಾಗಿ ಜನರು ದೇವಿಯ ಆಶೀರ್ವಾದ ಕೋರುತ್ತಾರೆ. ಅನೇಕರು ತಲೆಯ ಮೇಲೆ ಅಕ್ಕಿ ತಟ್ಟೆ ಇಟ್ಟು ವ್ರತ ಸೇವೆ ಮಾಡುತ್ತಾರೆ. 4. ತುಲಾಭಾರ ಸೇವೆ. ಭಕ್ತರು ತಮ್ಮ ಶಕ್ತಿಗೆ ತಕ್ಕಂತೆ ತುಲಾಭಾರ ಸೇವೆಯನ್ನು ಅಕ್ಕಿ, ಭತ್ತ, ಎಣ್ಣೆ, ಸಕ್ಕರೆ ಅಥವಾ ಹಣದಲ್ಲಿ ಮಾಡುತ್ತಾರೆ. ಪ್ರಮುಖ ಉತ್ಸವಗಳು. 1. ಮಾರ್ಚ್-ಏಪ್ರಿಲ್ನಲ್ಲಿ ಪೊಳಲಿ ಜಾತ್ರೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವದ ವೇಳೆ ರಥೋತ್ಸವ, ಹುಲ್ಲು ಉತ್ಸವ, ರಾತ್ರಿ ಆರತಿ, ಭಜನೆ, ದೀಪೋತ್ಸವ ಮುಂತಾದ ಸೇವೆಗಳು ನಡೆಯುತ್ತವೆ. 2. ನವರಾತ್ರಿ. ಶಕ್ತಿ ಆರಾಧನೆಗೆ ಈ ಉತ್ಸವ ಬಹು ಮುಖ್ಯ. 10 ದಿನ ದೇವಿಗೆ ನವಕಾಲಿಕ ಅಲಂಕಾರ, ಚಂಡಿಕಾ ಹವನ, ಲಕ್ಷಾರ್ಚನೆ ನಡೆಯುತ್ತವೆ.
ಪೊಳಲಿ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಹೇಗೆ? ಸ್ಥಳ: ಪೊಳಲಿ ಗ್ರಾಮ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಉಡುಪಿ ಮಂಗಳೂರು ಮಾರ್ಗದಲ್ಲಿ ಬಂಟ್ವಾಳದಿಂದ ಸುಮಾರು 12 ಕಿಮಿ ದೂರದಲ್ಲಿ ಈ ದೇವಾಲಯವಿದೆ. ಮೂಲ ಸಾರಿಗೆ ಮಾಹಿತಿ: ನೆರೆದಿರುವ ರೈಲು ನಿಲ್ದಾಣ ಮಂಗಳೂರು ಜಂಕ್ಷನ್ ಸು 20 ಕಿಮಿ. ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 25 ಕಿಮಿ. ಬಸ್ ಸೇವೆ: ಮಂಗಳೂರು ಅಥವಾ ಬಂಟ್ವಾಳದಿಂದ ನಿತ್ಯ ಬಸ್ಗಳು ದೊರೆಯುತ್ತವೆ. ದೇವಾಲಯದ ಸಮಯಗಳು: ಬೆಳಗ್ಗೆ 5:30 am, 1:30 pm. ಸಂಜೆ 4:30 pm, 8:30 pm. ವಿಶೇಷ ದಿನಗಳಲ್ಲಿ ಕಾಲಾವಧಿ ಬದಲಾದರೂ ದಿನಪೂರ್ತಿ ಸೇವೆಗಳು ನಡೆಯುತ್ತವೆ. ಸಾರಾಂಶ: ಪೊಳಲಿ ರಾಜರಾಜೇಶ್ವರಿ ದೇವಾಲಯ ಒಂದು ಶಕ್ತಿಪೀಠವಾಗಿದೆ. ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಭಕ್ತಿಯ, ಶ್ರದ್ಧೆಯ ಮತ್ತು ಆತ್ಮಶಕ್ತಿಯ ಆಧ್ಯಾತ್ಮಿಕ ತಾಣವೂ ಆಗಿದೆ. ಭಕ್ತರು ದೇವಿಯ ದರ್ಶನದಿಂದ ಶಕ್ತಿಯ ಶಾಂತ ಅನುಭವಿಸುತ್ತಾರೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಭಕ್ತಿ ಯಾತ್ರೆಯಲ್ಲಿ ಒಂದು ಅಮೂಲ್ಯ ಅಧ್ಯಾಯವಾಗಿರುತ್ತದೆ. ಪೊಳಲಿ ರಾಜರಾಜೇಶ್ವರಿ ದೇವಾಲಯ ಮತ್ತಷ್ಟು ಪೌರಾಣಿಕ ಮಹಿಮೆ ಹಾಗೂ ದೇವಿಯ ಆರಾಧನೆ. ಪೊಳಲಿಯ ದೇವಿಯ ಪೌರಾಣಿಕ ಮೂಲ: ಪುರಾಣಗಳಲ್ಲಿ ಹೇಳುವ ಪ್ರಕಾರ ಶ್ರೀ ರಾಜರಾಜೇಶ್ವರಿ ದೇವಿ ಪರಾಶಕ್ತಿ ಎಂಬುದಾಗಿ ತಿಳಿಯಲ್ಪಟ್ಟಿದ್ದಾಳೆ. ದೇವಿಯು ಬ್ರಹ್ಮಾಂಡದ ಸೃಷ್ಟಿಯ ಆದಿಶಕ್ತಿಯಾಗಿ ಸರ್ವಜ್ಞ, ಸರ್ವಶಕ್ತಿಮತೆ ಎಂದು ಪೂಜಿಸಲ್ಪಡುತ್ತಾಳೆ. ಇಲ್ಲಿನ ಸ್ಥಳವನ್ನು ಶಕ್ತಿಪೀಠ ಎಂದೇ ಭಕ್ತರು ಪರಿಗಣಿಸುತ್ತಾರೆ. ದೇವಿಯು ಮಹಿಷಾಸುರನ ಸಂಹಾರ ಮಾಡಿದ ನಂತರ ತಪಸ್ಸು ಮಾಡಲು ಈ ಸ್ಥಳಕ್ಕೆ ಬಂದಿದ್ದಾಳೆ ಎಂಬ ಜನಪ್ರಚಲಿತ ನಂಬಿಕೆ ಇದೆ. ಈ ಕಾರಣದಿಂದಾಗಿ ಇಲ್ಲಿ ದೇವಿಯನ್ನು ಶಾಂತಸ್ವರೂಪಿಣಿಯಾಗಿ ಪೂಜಿಸಲಾಗುತ್ತದೆ. ಆಧ್ಯಾತ್ಮಿಕ ಶಕ್ತಿ ಕ್ಷೇತ್ರ, ತಂತ್ರೋಪಾಸನೆ ಹಾಗೂ ಗುಪ್ತ ಆಚರಣೆಗಳು. ಪೊಳಲಿ ದೇವಾಲಯವು ತಂತ್ರಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಾಚೀನ ಶಕ್ತಿಪೀಠವಾಗಿದೆ. ಇಲ್ಲಿ ಕೆಲ ಆಚಾರಗಳು ಗೋಪ್ಯವಾಗಿ ನಡೆಯುತ್ತವೆ. ಗುಪ್ತ ತಂತ್ರ ಪೂಜೆಗಳು, ಮುದ್ರಾ ಪೂಜಾ ವಿಧಾನಗಳು, ಚಂಡಿಕಾ ಹೋಮ, ಅಷ್ಟಬಂಧನ, ಪುನರ್ಸ್ಥಾಪನೆ. ಇವುಗಳಲ್ಲಿ ಭಾಗವಹಿಸಲು ಹಿರಿಯ ಅರ್ಚಕರ ಅನುಮತಿ ಅಗತ್ಯವಿರುತ್ತದೆ. ಈ ಸೇವೆಗಳು ದೇವಿಯ ಅನುಗ್ರಹಕ್ಕೆ ಕಾರಣವೆಂದು ಭಕ್ತರು ನಂಬುತ್ತಾರೆ. ದೇವಿಯ ದರ್ಶನದ ಸಮಯದಲ್ಲಿ ಅನುಭವವಾಗುವ ವಿಶಿಷ್ಟ ಭಾವನೆ. ಭಕ್ತರು ಹೇಳುವ ಅನುಭವಗಳ ಪ್ರಕಾರ ದೇವಿಯ ದರ್ಶನದ ವೇಳೆ ಶರೀರದಲ್ಲಿ ಚುಡಾವಣೆ, ಮನಸ್ಸಿನಲ್ಲಿ ಶಾಂತಿ, ಕಣ್ಣೀರಾಗುವ ಭಾವನೆ ಇವುಂಟಾಗುತ್ತವೆ. ಭಕ್ತನ ಭಾವವನ್ನು ದೇವಿ ತಕ್ಷಣ ಗ್ರಹಿಸುವ ಶಕ್ತಿ ಹೊಂದಿದ್ದಾಳೆ ಎಂಬ ನಂಬಿಕೆ ಬಹಳ ಗಟ್ಟಿದಾಗಿದೆ. ದೇವಾಲಯದ ಸುತ್ತಲಿನ ನೈಸರ್ಗಿಕ ಶೋಭೆ. ಪೊಳಲಿ ದೇವಾಲಯವು ನದಿ, ಹಸಿರು ಪರ್ವತ ಹಾಗೂ ನೈಸರ್ಗಿಕ ಪ್ರಪಂಚದಿಂದ ಸುತ್ತಲೂ ಕೂಡಿದೆ. ಹತ್ತಿರದ ಪವನ ನದಿಯು ಈ ಕ್ಷೇತ್ರದ ಶುದ್ಧತೆಯ ಸಂಕೇತವಾಗಿದೆ. ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯ ಪ್ರವೇಶಿಸುವ ಸಂಪ್ರದಾಯವಿದೆ. ಸ್ಥಳೀಯರ ನಂಬಿಕೆ ಮತ್ತು ವಿಶೇಷ ಆಚರಣೆಗಳು. 1. ಕುಟುಂಬದ ಕುಲದೇವತೆ. ಇಲ್ಲಿ ಅನೇಕ ಬಂಟ, ಬ್ರಾಹ್ಮಣ ಮತ್ತು ಇತರ ಸಮುದಾಯದವರು ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಾರೆ. 2. ಆರೋಗ್ಯಕ್ಕಾಗಿ ಬಲಿಪೂಜೆ. ಮಕ್ಕಳ ತಲೆನೋವು, ಅಜೀರ್ಣ, ದುರ್ಬಲತೆಗಳಿಗೆ ಅಕ್ಕಿತಟ್ಟೆ ಸೇವೆ, ಅಂಬಿಲ ಸೇವೆ ಪ್ರಖ್ಯಾತ. 3. ಮಕ್ಕಳ ಕಲ್ಯಾಣಕ್ಕಾಗಿ ಕಂಬಳ ಸೇವೆ. ದೇವಿಗೆ ಕೃಷ್ಣ ಕಂಬಳವಿರುವ ಲಡ್ಡು ಅಥವಾ ಸಕ್ಕರೆ ಸೇವಿಸುವ ರೂಢಿ ಇದೆ. ಪೊಳಲಿಗೆ ಸಂಬಂಧಿಸಿದ ಆಧುನಿಕ ಚರಿತ್ರೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸ್ಥಳೀಯ ಆಡಳಿತ, ಧಾರ್ಮಿಕ ಗುರುಗಳು ಹಾಗೂ ಭಕ್ತ ಸಮೂಹಗಳ ಪಾತ್ರ ಪ್ರಮುಖವಾಗಿದೆ. ಇತ್ತೀಚೆಗೆ ದೇವಾಲಯದಲ್ಲಿ ಅದ್ಭುತ ಕಲ್ಲಿನ ಪುರಾತನ ಶಿಲ್ಪಗಳು, ಶಿಲಾಲೇಖಗಳು ಪತ್ತೆಯಾಗಿದ್ದು, ಇವು ದೇವಾಲಯದ ಇತಿಹಾಸವನ್ನು ಇನ್ನಷ್ಟು ಪಕ್ಕಾ ಮಾಡುತ್ತಿವೆ. ಮುಖ್ಯ ಸೇವೆಗಳು ಮತ್ತು ದತ್ತಿ ಸೇವೆಗಳು. ಸೇವೆ ಹೆಸರು ವಿವರಣೆ. ಅಕ್ಕಿ ತಟ್ಟೆ ಪೂಜೆ. ಮಕ್ಕಳ ಆರೋಗ್ಯಕ್ಕಾಗಿ ತಲೆಗೆ ಅಕ್ಕಿ ತಟ್ಟೆ ಇಟ್ಟು ಪೂಜೆ ಮಾಡಲಾಗುತ್ತದೆ. ತುಲಾಭಾರ. ಶರೀರ ತೂಕದಷ್ಟು ಅಕ್ಕಿ, ಹಣ್ಣು, ಹಣ ಇತ್ಯಾದಿಯಿಂದ ಸೇವೆ. ಚಂಡಿ ಹೋಮ. ದುಷ್ಟಶಕ್ತಿಯ ನಿವಾರಣೆಗಾಗಿ ತಂತ್ರೋಪಾಸನೆ. ನವರಾತ್ರಿ ವಿಶೇಷ ಪೂಜೆ. 9 ದಿನ ದೇವಿಗೆ ವಿಭಿನ್ನ ಅಲಂಕಾರ, ಕಜಲ್, ಸೀರೆ, ಹೂವಿನ ಶೃಂಗಾರ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.